ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ನಾನು ಕಳೆದ ತರಗತಿಗಳಲ್ಲಿ ನಿಮಗೆ ಪತ್ರವನ್ನು ಬರೆಯೋದು ಹೇಗೆ ಅಂತೇಳಿ ಹೇಳ್ಕೊಟ್ಟಿದ್ದೆ. ಖಂಡಿತ ನಾನು ಹೇಳ್ಕೊಟ್ಟ ರೀತಿಯಲ್ಲಿ ಪತ್ರವನ್ನು ಬರೆದ್ರೆ ನಿಮಗೆ ಖಂಡಿತ ಪರೀಕ್ಷೆಯಲ್ಲಿ 5 ಅಂಕಗಳು ಸಿಗುತ್ತೆ. ಅದರ ಜೊತೆ ಇವತ್ತಿನ ತರಗತಿಯಲ್ಲಿ ಕೊನೆ ಮೇನ್ನಲ್ಲಿ ಬರ್ತಕ್ಕಂತಹ ಅಂದರೆ 45ನೇ ಪ್ರಶ್ನೆ, ನಿಮ್ಮ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ 45ನೇ ಪ್ರಶ್ನೆ ಪ್ರಬಂಧ ರಚನೆಯನ್ನು ಕೊಟ್ಟಿರ್ತಾರೆ. ಇವತ್ತಿನ ದಿನದ ಕ್ಲಾಸಲ್ಲಿ ಪ್ರಬಂಧವನ್ನು ಹೇಗೆ ಬರೆಯೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ನೋಡಿ, ಪ್ರಬಂಧವನ್ನು ಬರೆಯುವಾಗ ನಮಗೆ ನೀಟಾಗಿ ಔಟ್ ಆಫ್ ಔಟ್ ಮಾರ್ಕ್ಸ್ಗಳು ಅಂದರೆ 5ಕ್ಕೆ 5 ಅಂಕಗಳು ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಪೀಠಿಕೆ ಇರಬೇಕು, ವಿಷಯ ವಿವರಣೆ ಇರಬೇಕು, ಅದ್ರ ಜೊತೆ ಉಪಸಂಹಾರ ಇರಬೇಕು. ನಾವು ಇನ್ನೂ ಹೆಚ್ಚಿನ ಸೃಜನಾತ್ಮಕವಾಗಿ ಹಾಗೆಯೇ ನಮ್ಮ ಭಾಷಾ ಕೌಶಲ್ಯವನ್ನು ತೋರಿಸಿದ್ರೆ ನಮಗೆ ಇನ್ನೂ ಹೆಚ್ಚಿನ ಅಂಕಗಳು ಅಂದರೆ 5 ಅಂಕಗಳು ಸಿಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಪ್ರಬಂಧ ಎಂದರೇನು ಅಂಥೇಳಿ ನಾನು ಮೊದಲು ಪ್ರಬಂಧದ ಬಗ್ಗೆ ಒಂದೆರಡು ವಾಕ್ಯಗಳನ್ನು ಬರೆದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಎಕ್ಸ್ಟ್ರಾ ಇಂಪ್ರೆಷನ್ನ ಕ್ರಿಯೇಟ್ ಮಾಡೋದ್ರ ಸಲುವಾಗಿ. ಪ್ರಬಂಧ ಎಂದರೆ ಪದಗಳ ಬಂಧ. ಹೇಗೆ ಹಲವಾರು ಬಿಡಿ ಹೂವುಗಳನ್ನು ಸೇರಿಸಿ ಒಂದು ಸುಂದರ ಹೂಮಾಲೆಯನ್ನು ತಯಾರಿಸುತ್ತೇವೆಯೋ ಅಂತೆಯೇ ಹಲವಾರು ಅರ್ಥವತ್ತಾದ ಪದ ಹಾಗೂ ವಾಕ್ಯಗಳನ್ನು ಸೇರಿಸಿ ಪ್ರಬಂಧವನ್ನು ರಚಿಸಲಾಗುತ್ತದೆ. ನೆಕ್ಸ್ಟು, ಒಂದು ವಿಷಯದ ಬಗ್ಗೆ ವಿಷಯವನ್ನು ಸಂಗ್ರಹಿಸಿ ವಿವರವಾಗಿ ಅರ್ಥವತ್ತಾಗಿ ಆಕರ್ಷಿತವಾಗಿ ಬರೆದರೆ ಅದನ್ನು ಏನಂತ ಕರಿತೀವಿ? ಪ್ರಬಂಧ ಅಂಥೇಳಿ ಕರಿತೀವಿ ಅಂಥೇಳಿ ನಾನು ಇಷ್ಟು ಪ್ರಬಂಧ ಅಂದ್ರೇನು ಅಂಥೇಳಿ ಬರೆದಿದ್ದೀನಿ. ನಂತರ ನೀವು ಪ್ರಬಂಧದ ವಿಷಯ ಅಂಥೇಳಿ ಹಾಕಬೇಕು. ಹಾಕಿ ಇಲ್ಲಿ ನಾನು ಭಯೋತ್ಪಾದನೆ ಅನ್ನೋ ವಿಷಯದ ಮೇಲೆ ಒಂದು ಪ್ರಬಂಧವನ್ನು ಬರೆದು ತೋರಿಸಿದ್ದೀನಿ. ವಿಷಯ ಭಯೋತ್ಪಾದನೆ. ಮೊದಲು ಪೀಠಿಕೆಯನ್ನು ಬರೀಬೇಕು. ಪೀಠಿಕೆ ಅಂಥೇಳಿ ಹಾಕಿ 21ನೇ ಶತಮಾನದಲ್ಲಿ ಜಗತ್ತು ಎದುರಿಸುತ್ತಿರುವ ಅತ್ಯಂತ ಪ್ರಮುಖ ಸಮಸ್ಯೆಗಳಲ್ಲಿ ಭಯೋತ್ಪಾದನೆಯೂ ಒಂದಾಗಿದ್ದು ಆಧುನಿಕ ಜಗತ್ತಿಗೆ ಅಂಟಿಕೊಂಡಿರುವ ಶಾಪವಾಗಿದೆ. ವಿಶ್ವಶಾಂತಿಗೆ ಧಕ್ಕೆಯನ್ನುಂಟು ಮಾಡುವ ಹೇಯ ಕೃತ್ಯವಾಗಿದೆ ಅಂಥೇಳಿ ಪೀಠಿಕೆ ಬರೆದಿದ್ದೀನಿ. ಇದಿಷ್ಟು ಪೀಠಿಕೆ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನಂತರ ವಿಷಯದ ವಿವರಣೆ ಅಂತ ಹೇಳಿ ಹಾಕಿ ಆ ವಿಷಯದ ಬಗ್ಗೆ ನೀವು ಬರಿತಾ ಹೋಗಬೇಕು. ನೋಡಿ ಇಲ್ಲಿ ನಾನು ಯಾವ ರೀತಿ ಬರೆದಿದ್ದೀನಿ ಅಂಥೇಳಿ. ವಿಷಯ ವಿವರಣೆ. ಟೆರರಿಸಮ್ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಟೆರಿ ಎಂಬ ಪದದಿಂದ ಹುಟ್ಟಿದ್ದು ಭಯಪಡಿಸು, ನಡುಗಿಸು ಎಂದರ್ಥ. ಅಂದರೆ ಭಯವನ್ನು ಹುಟ್ಟಿಸುವುದು. ಭಯೋತ್ಪಾದನೆ ಎಂದರೆ ಹಿಂಸಾತ್ಮಕ ಕೃತ್ಯಗಳ ಮೂಲಕ ಜನರಲ್ಲಿ ಭಯವನ್ನು ಉಂಟು ಮಾಡುವುದು. ಕೆಲವು ವ್ಯಕ್ತಿಗಳು ಅಥವಾ ಗುಂಪುಗಳು ಜನರಲ್ಲಿ ಹಿಂಸಾತ್ಮಕ ತಂತ್ರ ಮತ್ತು ನಿರಂತರ ದಾಳಿಯ ಮೂಲಕ ಜನರನ್ನು ಬೆದರಿಸುವುದು ಭಯೋತ್ಪಾದನೆಯಾಗಿದೆ. ನೀವು ಯಾವ ವಿಷಯವನ್ನು ಕೊಟ್ಟಿರ್ತಾರೋ ಫಸ್ಟು ಆ ವಿಷಯ ಹಂಗಂದ್ರೆ ಏನು ಅಂಥೇಳಿ ಬರಿಬೇಕಾಗುತ್ತೆ ವಿಷಯ ವಿವರಣೆಯಲ್ಲಿ. ಹಾಗಾಗಿ ನಾನು ಇಲ್ಲಿ ಭಯೋತ್ಪಾದನೆ ಅಂದ್ರೇನು, ಈ ಭಯೋತ್ಪಾದನೆಯನ್ನು ಆಂಗ್ಲ ಭಾಷೆಯಲ್ಲಿ ಟೆರರಿಸಮ್ ಅಂತ ಹೇಳ್ತಾರೆ. ಟೆರರಿಸಮ್ ಅನ್ನೋ ಪದ ಯಾವ ಭಾಷೆಯಿಂದ ಬಂದಿದೆ ಅನ್ನೋದನ್ನು ಬರೆದಿದ್ದೀನಿ. ನಂತರ ಇಲ್ಲಿ ಏನು ಬರೆದಿದ್ದೀನಿ ನೋಡಿ, ಭಯೋತ್ಪಾದನೆಗೆ ಕಾರಣಗಳು. ಯಾವಾಗಲೂ ಪ್ರಬಂಧವನ್ನು ಪ್ಯಾರಾ ಥರ ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗಬಾರ್ದು. ಕೆಲವೊಂದಕ್ಕೆ ಕಾರಣಗಳು, ನಿರ್ಮೂಲನಾ ಕ್ರಮಗಳು, ಅನುಕೂಲಗಳು, ಅನಾನುಕೂಲಗಳು ಬರುತ್ತೆ. ಇನ್ನು ಕೆಲವು ಪ್ರಬಂಧಗಳಿಗೆ ಬರೋದಿಲ್ಲ. ಆ ಬರದೇ ಇರ್ತಕ್ಕಂಥವಕ್ಕೆ ನೀವು ಪ್ಯಾರಾ ಥರ ಬರೆದ್ರೆ ಅಥವಾ ಒಂದು ಲೈನ್ ಮಧ್ಯ ಒಂದೊಂದು ಲೈನನ್ನು ಬಿಟ್ಟು ಬರೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಭಯೋತ್ಪಾದನೆಗೆ ಕಾರಣಗಳು ಅಂತ ಹೇಳಿ ಹೆಡ್ಡಿಂಗನ್ನು ಹಾಕ್ಬಿಟ್ಟು ಏನೇನು ಭಯೋತ್ಪಾದನೆಗೆ ಕಾರಣ ಅಂತ ಹೇಳಿ ಇಲ್ಲಿ ನಾನು ಬರೆದಿದ್ದೀನಿ ನೋಡಿ. ಜನಸಂಖ್ಯೆ ಹೆಚ್ಚಾಗುತ್ತಿರುವುದು, ಬಡತನದಿಂದ ಹಸಿವೆಯಿಂದ ಬಳಲುತ್ತಿರುವುದು, ಜನಾಂಗೀಯ ಸಂಘರ್ಷಗಳಿಂದ ಭಯೋತ್ಪಾದನೆ ಹುಟ್ಟುತ್ತಾ ಇದೆ. ಅದರ ಜೊತೆ ಧರ್ಮಗಳ ಪ್ರತಿಷ್ಠೆ ಮತ್ತು ಮೂಲಭೂತವಾದ ಗುಂಪುಗಳ ಸಂಘರ್ಷ ಕೂಡ ಭಯೋತ್ಪಾದನೆಗೆ ಕಾರಣ ಆಗ್ತಾ ಇದೆ. ಪ್ರಾದೇಶಿಕ ಅಸಮತೋಲನ ಭಯೋತ್ಪಾದನೆಗೆ ಕಾರಣ ಆಗ್ತಾ ಇದೆ. ಯುದ್ಧ ಸಂಘರ್ಷಗಳು ಭಯೋತ್ಪಾದನೆಗೆ ಕಾರಣ ಆಗ್ತಾ ಇದೆ. ಅದ್ರ ಜೊತೆ ನಿರುದ್ಯೋಗವು ಭಯೋತ್ಪಾದನೆಗೆ ಮುಖ್ಯ ಕಾರಣ ಆಗಿದೆ ಅಂಥೇಳಿ ನಾನು ಇಲ್ಲಿ ಒಂದಿಷ್ಟು ಕಾರಣಗಳನ್ನು ಬರೆದಿದ್ದೀನಿ. ಅದಾದ ನಂತರ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಬೇಕು ಅಂದರೆ ಅದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂಥೇಳಿ ಬರೆದಿದ್ದೀನಿ ನೋಡಿ. ಭಯೋತ್ಪಾದನಾ ನಿರ್ಮೂಲನಾ ಕ್ರಮಗಳು ಏನು ಮಾಡಬೇಕು? ಮೊದಲನೇದಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ನಿಯಂತ್ರಿಸಲು ಕ್ರಮವನ್ನು ಕೈಗೊಳ್ಳಬೇಕು. ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು, ಕೈಗಾರಿಕೆಗಳನ್ನು ಸೃಷ್ಟಿ ಮಾಡಬೇಕು. ಧರ್ಮಗಳ ಪ್ರತಿಷ್ಠೆಯನ್ನು ತೊರೆದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕಬೇಕು. ಅದಾದ ನಂತರ ಪ್ರಾದೇಶಿಕ ಸಮತೋಲನವನ್ನು ಕಾಯ್ದುಕೊಂಡು ಹೋಗಬೇಕು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಾಗಲೇ ಅವ್ರಿಗೆ ವಿದ್ಯಾಭ್ಯಾಸದ ಜೊತೆ ನೈತಿಕ ಶಿಕ್ಷಣವನ್ನು, ಮೌಲ್ಯ ಶಿಕ್ಷಣವನ್ನು ಹಾಗೆ ಧರ್ಮಗಳ ಸಾರವನ್ನು ತಿಳಿಸ್ಬೇಕು. ಈ ರೀತಿ ಭಯೋತ್ಪಾದನೆಯನ್ನು ನಾವು ನಿರ್ಮೂಲನೆ ಮಾಡ್ಬೋದು ಅಂಥೇಳಿ ಬರೆದಿದ್ದೀನಿ. ನಂತರ ICS, ಮುಜಾಹಿದ್ದೀನ್,
LTTI, ತಾಲಿಬಾನ್ನಂತಹ ಸಂಘಟನೆಗಳು ಭಯೋತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದು ಅಮೆರಿಕ, ಭಾರತ, ಫ್ರಾನ್ಸ್, ರಷ್ಯಾ ಮುಂತಾದ ದೇಶಗಳು ಈ ಪಿಡುಗಿಗೆ ಸಿಲುಕಿಕೊಂಡಿದೆ ಅಂತ ಹೇಳಿ ಭಯೋತ್ಪಾದನೆ ಅಂದರೆ ಏನು, ಭಯೋತ್ಪಾದನೆಗೆ ಕಾರಣ, ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕು ಅಂದರೆ ಯಾವ್ಯಾವ ಕ್ರಮಗಳನ್ನು ತಗೋಬೇಕು, ಇದಿಷ್ಟನ್ನು ಬರೆದ ನಂತರ ಕೊನೆಯದಾಗಿ ಉಪಸಂಹಾರವನ್ನು ಬರೆದಿದ್ದೀನಿ. ನೋಡಿ, ಒಟ್ಟಾರೆಯಾಗಿ ಹೇಳುವುದಾದರೆ ಇದು ಸಮಾಜಕ್ಕೆ ಅಥವಾ ಜಗತ್ತಿಗೆ ಒದಗಿರುವ ಬಹುದೊಡ್ಡ ಶಾಪವಾಗಿದ್ದು ಇದನ್ನು ತೊಡೆದು ಹಾಕಲು ಇಡೀ ವಿಶ್ವವೇ ಒಂದಾಗಬೇಕು. ಆಗ ಮಾತ್ರ ವಿಶ್ವದೆಲ್ಲೆಡೆ ನೆಮ್ಮದಿ ಎಂಬುದು ಸಾಧ್ಯವಾಗುತ್ತದೆ ಅಂಥೇಳಿ ನಾನು ಇಲ್ಲಿ ಉಪಸಂಹಾರವನ್ನು ಬರೆದಿದ್ದೀನಿ, ಅಂದರೆ ಕನ್ಕ್ಲೂಡ್ ಮಾಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಸ್ಟೆಪ್ಸ್ಗಳನ್ನು ನೀವು ಪ್ರಬಂಧದಲ್ಲಿ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ 5ಕ್ಕೆ 5 ಅಂಕಗಳು ಸಿಗುತ್ತೆ. ಅದರ ಜೊತೆ ಕೆಲವೊಂದು ಕಡೆ ಇಲ್ಲಿ ಇನ್ವರ್ಟೆಡ್ ಕಾಮ ಹಾಕೋದ್ರ ಮೂಲಕ, ಅಂಡರ್ಲೈನ್ ಮಾಡೋದ್ರ ಮೂಲಕ, ನೋಡಿ ಇಲ್ಲಿ ಕೆಲವೊಂದು ಕೊಟೇಶನ್ಸ್ಗಳನ್ನು ಬರೆಯೋದ್ರ ಮೂಲಕ ನಿಮ್ಮ ಪ್ರಬಂಧದಿಂದ ನಿಮ್ಮ ಭಾಷಾ ಕೌಶಲ್ಯ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ವ್ಯಕ್ತ ಆಗುತ್ತೆ. ಹಾಗಾಗಿ ಪರೀಕ್ಷೆಯಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ನಿಮ್ಮ ಪ್ರಬಂಧ ಕಾಣಿಸಿದ್ರೆ 5ಕ್ಕೆ 5 ಅಂಕಗಳು ಸಿಗುವುದು ಖಚಿತ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.